ಅಮ್ಮ ಗದ್ದೆ ಕೆಲಸಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ನೈಟೇ ಸರಿನಾ ಮಾಡಿಟ್ಟಿದ್ರು. ನಾವು ಅಮ್ಮ ಇದ್ದರೆ ಅಡುಗೆ ಮಾಡೋಕ್ಕಂತೂ ಬಗ್ಗದೇ ಇಲ್ಲ. ಅಮ್ಮ ಇಲ್ವಲ್ಲ, ನಾನೇ ಸ್ವಲ್ಪ ಅಡುಗೆನ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳು ಎದ್ದೋಳಷ್ಟೊತ್ತಿಗೆ ಅಡುಗೆನ ಮಾಡೋಣ ಅಂತ ಅಂದ್ಕೊಂಡೆ. ನಾನಿಲ್ಲ ಅಂದರೆ ನನ್ನ ಮಗಳು 5 ನಿಮಿಷನೂ ಮಲಗಲ್ಲ. ಇನ್ನು ಅವಳು ಎದ್ದೈತ್ಲೆ, ಅವಳ ಜೊತೆನೇ ಒಂದು ಗ್ಲಾಸ್ ನೀರನ್ನ ಕುಡಿದ್ಬಿಟ್ಟು ಅಡುಗೆನ ಸ್ಟಾರ್ಟ್ ಮಾಡಿದೆ. ಆಲೂಗೆಡ್ಡೆ ಪಲ್ಯ ಮತ್ತು ಬೀಟ್ರೋಟ್ ಪಲ್ಯನ ಮಾಡೋಣ, ದೋಸೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಅಂದ್ಕೊಂಡು ಅಡುಗೆನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗಳೂ ಆಟ ಆಡಿಸ್ಕೊಂಡು ಜೊತೆಗೆ ಅಡುಗೆನೂ ಮಾಡಿಕೊಂಡು ಇದ್ದೀನಿ. ಪರ್ಸ್ನಲಿ ನನಗಂತೂ ನನ್ನ ತಾಯಿ ಬೆಲೆನೇ ಗೊತ್ತಾಗಿದ್ದು ನಾನು ಮದುವೆ ಆಗಿ ಮಗು ಐತ್ಲೇ ನನ್ನ ತಾಯಿ ಬೆಲೆ ನನಗೆ ನಮ್ಮ ಅಮ್ಮಂಗೆ ಎಷ್ಟು ಕಷ್ಟ ಐತೆ ಅಂತ ಗೊತ್ತಾಗಿದ್ದು. ನಾವೊಂದು ಕೆಲಸ ಮಾಡು ಅಂದರೆ ಹೋಗಮ್ಮ ಯಾರು ಮಾಡ್ತಾರೆ, ನೀನೇ ಮಾಡ್ಕೊ ಅನ್ನೋ ರೇಂಜಲ್ಲಿದ್ದು. ಅದೇ ಈಗ ಮದುವೆ ಆಗಿ ನಾವು ಮಾಡೋ ಕೆಲಸ ಎಲ್ಲ ನೋಡಿದ್ರೆ ಯಾರು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರೆ ಎಷ್ಟು ಪರವಾಗಿಲ್ಲ ಅಂತ ನಮ್ಗನ್ಸುತ್ತೆ ಅಲ್ವಾ. ಹಾಗೆ ನಮ್ಮಮ್ಮಂಗೂ ಅನಿಸಿರ್ಬೋದು ಅಲ್ವಾ, ನನ್ನ ಮಗಳು ಅಷ್ಟೋ ಇಷ್ಟೋ ಸ್ವಲ್ಪ ಮಾಡೋದು ಕೆಲಸ ಮಾಡಿಕೊಟ್ರೆ ಗದ್ದೆಯಿಂದ ಬಂದು ನಾವು ಎಷ್ಟು ಅಂತ ಕೆಲಸ ಮಾಡೋದು ಅಂತ ಅಂದ್ಕೊಂಡಿರ್ತಾರೆ. ನಾನು ಇಲ್ಲಿಂದ ಹೋಗೋ ತನಕ ನಮ್ಮಮ್ಮಂಗೆ ಆದಷ್ಟು ಹೆಲ್ಪ್ ಮಾಡಬೇಕು.